ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಆ ಚಾಮುಂಡೇಶ್ವರಿ ತಾಯಿ ನಿಮ್ಮ ಜೀವನದಾಗ ಆಯುಷ್ಯ, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ, ನಿಮ್ಮ ಆಸೆ ಆಕಾಂಕ್ಷೆಯನ್ನು ಈಡೇರಿಸಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ದಿವಸ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತೇನೆ. ಇನ್ನೊಂದು ಸಲ ನನ್ನ ಹೃತ್ಪೂರ್ವಕ ವಂದನೆಗಳೊಂದಿಗೆ ಇವತ್ತಿನ ದಿವಸ ನಾನು ನೋಡ್ರಿ ಒಂದು ಬೆಣ್ಣೆ ಕಾಸಿ, ಮನೆಯೊಳಗೆ ತೆಗೆದಂಥ ಬೆಣ್ಣೆ ಕಾಸಿ ನಿಮ್ಗೆ ಒಂದು ಸಜ್ಜಿಗೆ ಮಾಡಿ ತೋರಿಸ್ತೀನಿ. ಇವತ್ತಿಗೂ ಉತ್ತರ ಕರ್ನಾಟಕದಾಗ ಫೇಮಸ್ ಆಗಿ ಮನೆಯೊಳಗೆ ಹುಣ್ಣಿಮೆ, ಅಮಾವಾಸ್ಯೆ, ಸಣ್ಣ ಪುಟ್ಟ ಹಬ್ಬಗಳಿಗೆ ಮಾಡುವಂತಹ ಸಜ್ಜಕ, ಬೆಲ್ಲ ಹಾಕಿದ ಸಜ್ಜಕ ಮಾಡಿ ತೋರಿಸ್ತೀನಿ. ಹೆಲ್ದಿ ಫುಡ್ ಅನ್ಬೋದು. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಈಗ ರವೆ ತೊಗೊಂಡೇನಿ, ಬೆಲ್ಲ ತೊಗೊಂಡೇನಿ. ರವಾದ್ಕಿಂತ ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೋಬೇಕು, ಯಾಕಂದ್ರೆ ನೀರು ಹಾಕ್ತೇವಲ್ಲ ಅದಕ್ಕೆ. ಆಮೇಲೆ ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ತೊಗೊಂಡೇನಿ. ಬರೀ ಸಿಂಪಲ್ ಆದ ಒಂದು ಸಜ್ಜಿಗೆ. ಇಲ್ಲಿ ಸಜ್ಜಕ ಅಂತಾರ, ಸಜ್ಜಿಗೆ ಅಂತಾರ, ಆಮೇಲೆ ಹುಗ್ಗಿ ಅಂತಾರ. ಸಣ್ಣ ಪುಟ್ಟ ಹಬ್ಬಗಳಿಗೆ ಹಳ್ಳಿಗಳೊಳಗೆ ಇವತ್ತಿಗೂ ಮಾಡ್ತಾರೆ. ಅಮಾವಾಸ್ಯೆ, ಹುಣ್ಣಿಮೆ ಈ ಥರ ಮಾಡಿ ದೇವ್ರಿಗೆ ನೈವೇದ್ಯ ಕೊಡ್ತಾರೆ. ನಾನು ಕೂಡ ಇವತ್ತು ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ನಾನು ಕೂಡ ಸಜ್ಜಿಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡೇನಿ. ಇವಾಗ ಬೆಣ್ಣೆ ಕಾಸಕ್ಕಿಟ್ಟೆ ನೋಡ್ರಿ. ಮನೆಯೊಳಗೆ ತೆಗೆದಂಥ ಬೆಣ್ಣೆ ಈ ಸಜ್ಜಿಗೆಗೆ ಹಾಕಾಕಬೇಕಾಗಿತ್ತು. ಅದಕ್ಕೆ ಇದ್ದಷ್ಟೇ ಕೆನೆನ ಕಡ್ಕೊಂಡೇನಿ. ಒಂದು 1/4 kg ಅಷ್ಟು ಬಂದೈತಿ. ಅದನ್ನ ಈಗ ಕಾಸೋದನ್ನು ತೋರಿಸ್ತೇನೆ ನಿಮ್ಗೆ. ಕಾಯಕ್ಕಿಟ್ಟೆ ಮೀಡಿಯಮ್ ಉರಿ ಇಟ್ಟು ಈ ವಿಳ್ಯದೆಲೆ ಎಲೆ ಅಡಿಕೆ ತಿಂತೇವಲ್ಲ, ಆ ಎಲೆ ತುಂಬು ಒಂದು ಸ್ವಲ್ಪ ಎಲೆನ ತೊಗೊಂಡು ಒಂದು ಬಟ್ಲದಾಗ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕಬೇಕು. ಉಪ್ಪು ಕರಗಬೇಕು. ಇದನ್ನು ಸೈಡಿಗೆ ಇಡೋಣ. ಇದು ಲಾಸ್ಟಿಗೆ ಬೇಕಿದು. ಬೆಣ್ಣೆ ಪೂರ್ತಿ ಕಾದ ನಂತರ ಹಾಕಬೇಕು. ಒಳ್ಳೆ ಘಮ ಬರ್ತೈತಿ ನೋಡ್ರಿ. ಇದು ಚಂದ ಕುದಿಬೇಕು, ಬೆಣ್ಣೆ ಚಂದ ಕುದಿಬೇಕು. ಇದನ್ನು ಹೆಂಗೆ ಕಾಸೋದು ಅಂದ್ರೆ ಕುದ್ದು ಈ ಥರ ನಿಲ್ತತಿ ನೋಡ್ರಿ. ಕಲರ್ ಚೇಂಜ್ ಆಕತಿ, ಕುದಿ ನಿಲ್ತತಿ. ಆವಾಗ ಗ್ಯಾಸ್ ಆಫ್ ಮಾಡಬೇಕು. ಇದಕ್ಕೆ ಇವಾಗ ಏನು ಎಲೆ ತುಂಬು ಮತ್ತು ಉಪ್ಪಿತ್ತಲ್ಲ ಹಾಕಿಬಿಡೋಣ. ಒಳ್ಳೆ ಮನೆ ತುಂಬ ಘಮ ಘಮ ಅಂತ ಸ್ಮೆಲ್ ಬರ್ತದೆ ನೋಡ್ರಿ. ಇದು ಬೆಣ್ಣೆ ಕಾಸೋ ಕೆಲಸ ಮುಗೀತು. ಸೈಡಿಗೆ ಇಟ್ಬಿಡೋಣ. ಸಜ್ಜಕ ಮಾಡೋಣ ಬರ್ರಿ. ಈಗ ಸಣ್ಣ ಮಕ್ಕಳಿಗೆ ಪ್ರತಿದಿನ ಒಂದು ಬಟ್ಲ ಸಜ್ಜಕ ಕೊಟ್ಟರೆ ಒಳ್ಳೆ ಹೆಲ್ದಿ ಫುಡ್ ರೀ ಇದು. ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ. ಬೆಲ್ಲದಾಗಿರೋದ್ರಿಂದ ಬೋನ್ಸ್ ಗಟ್ಟಿ ಆಗ್ತಾವೆ ನೋಡ್ರಿ. 1-2 ಲೋಟ ನೀರು ಕಾಯಕ್ಕೆ ಇಟ್ಕೊಂಡೇನಿಲ್ಲಿ. ಮತ್ತೊಂದು ಸಲ ಸಾಮಗ್ರಿಗಳನ್ನು ತೋರಿಸಿದೆ. ರವೆ, ಬೆಲ್ಲ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ನೋಡ್ರಿ. ನೀರು ಹೆಸರು ಬರಬೇಕು. ಮೀಡಿಯಮ್ ಉರಿ ಇರಬೇಕು. ನೀರು ಹೆಸರು ಬರಬೇಕು. ಆವಾಗ ರವೆ ಹಾಕಿ ತಿರುಗಬೇಕು. ರವೆ ಹಾಕಿ ಒಂದು ಸ್ಪೂನ್ಲೆ ತಿರುಗಿಸ್ತಾ ಇರಬೇಕು. ಎಷ್ಟು ರವೆ ತೊಗೊತೀರಿ? ರವಾದ್ಕಿಂತ ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ತೊಗೊರಿ. ಸ್ವೀಟ್ ಆಗಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಅರಸಪ್ಪೆ ಆದ್ರೆ ರುಚಿ ಆಗಂಗಿಲ್ಲ. ನೀರನ್ನೂ ಹಾಕಿರ್ತೇವಲ್ಲ, ರವೆ ನೀರು, ಹೀಗಾಗಿ ಬೆಲ್ಲ ಸ್ವಲ್ಪ ಜಾಸ್ತಿ ತೊಗೊರಿ. ಅಳತಿ ಒಳಗೆ ಹೇಳ್ಬೇಕಂದ್ರೆ ಅರ್ಧ ಬಟ್ಲ ರವೆ ತೊಗೊಂಡ್ರೆ 1 ಬಟ್ಲ ಬೆಲ್ಲ ತೊಗೊರಿ. ಇದು ನೋಡ್ರಿ ಚಂದ ಕುದಿಬೇಕು. ಸಣ್ಣ ಉರಿ ಇಡ್ತಾನೆ. ಸಣ್ಣ ಉರಿಯೊಳಗೆ ಚಲೋತ್ನಂಗೆ ಕುದಿಬೇಕಿದು. ರವೆ ಕುದ್ದ ನಂತರ ಬೆಲ್ಲ ಹಾಕಬೇಕು. ಈಗ ನೋಡ್ರಿ ಬೆಲ್ಲ, ರವಾದ ಡಬಲ್ ಬೆಲ್ಲ ತೊಗೊಂಡೇನಿ, ಹಾಕ್ತಾನೆ ನಾನು. ಇದು ಕರಗೋವರೆಗೆ ಸಣ್ಣ ಉರಿನ ಇಟ್ಟು ಚಂದ ಕೈಯಾಡಿಸ್ಬೇಕು. ಬೆಲ್ಲ ಪೂರ್ತಿ ಕರಗಿಂದ 1-2 ನಿಮಿಷ ಕುದಿಸಿಬಿಟ್ರೆ ರೆಡಿ ಆಕೈತೆ ನಮ್ಮ ಸಜ್ಜಕ. ಒಂದು 5 ನಿಮಿಷದಾಗ ಮಾಡ್ಬೋದು ನೋಡ್ರಿ. ಮನೆಯೊಳಗೆ ಸಣ್ಣ ಮಕ್ಕಳಿದ್ರೆ ದಿನ ಒಂದು ಬಟ್ಲ ಮಾಡಿಕೊಡ್ರಿ. ಹಾಲು ತುಪ್ಪ ಹಾಕಿ ತಿನ್ನಿಸ್ರಿ. ದೊಡ್ಡವ್ರು ಯಾರು ಅಶಕ್ತಿ ಇರ್ತಾರೆ ಅವ್ರು ಕೂಡ ಊಟ ಮಾಡ್ಬೋದು. ಇದನ್ನ ಏಲಕ್ಕಿ ಹಾಕ್ತೇನೆ ನೋಡ್ರಿ. ಏಲಕ್ಕಿ ಜಜ್ಜಿ ಹಾಕಿದೆ, 1-2 ಏಲಕ್ಕಿ. ಒಳ್ಳೆ ಘಮ ಬರ್ತದೆ ನೋಡ್ರಿ. ಇದು ಸಜ್ಜಕ ರೆಡಿ ಆಯಿತು.
ಅದಕ್ಕೀಗ ದ್ರಾಕ್ಷಿ ಗೋಡಂಬಿ ತುಪ್ಪದಾಗ ಫ್ರೈ ಮಾಡಿ ಹಾಕಿಬಿಡೋಣ. ಅದರೊಳಗೆ ಹಾಕಿರೋದು ಕುದ್ದು ಸರಿಯಾಗಂಗಿಲ್ಲ, ರುಚಿ ಬರಲ್ಲ. ಈ ಥರ ತುಪ್ಪದಾಗ ಫ್ರೈ ಮಾಡಿ ಹಾಕಿದಾಗ ಅಲ್ಲೆಲ್ಲೇ ಬಾಯಾಗ ಕ್ರಿಸ್ಪಿಯಾಗಿ ಬರ್ತಾವೆ, ಒಳ್ಳೆ ಟೇಸ್ಟ್ ಕೊಡ್ತತಿ. ಇವತ್ತು ಈ ಸಜ್ಜಿಗೆನ ನಾನು ದೇವ್ರಿಗೆ ನೈವೇದ್ಯ ಮಾಡೀನಿ. ನೀವು ಕೂಡ ಟ್ರೈ ಮಾಡಿರಿ ಈ ಥರ. ಇದಕ್ಕೆ ದ್ರಾಕ್ಷಿ ಗೋಡಂಬಿ ಬೇಕೇ ಬೇಕು ಅಂತ ಏನಿಲ್ಲ, ಸಿಂಪಲಾಗಿ ಮಾಡ್ಬೋದು. ಆದರೆ ಮೇಲೆ ಒಂದು ಸ್ಪೂನ್ ತುಪ್ಪ ಇರಬೇಕು ತಿನ್ನೋಕೆ. ಇದ್ದು ಅಂತ ಹಾಕೇನು ನಾನು. ನೋಡಿರಿ, ಇದನ್ನ ರೆಡಿ ಮಾಡಿ ಬಟ್ಲಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ. ಮತ್ತೊಂದು ಸಲ ತಮ್ಮೆಲ್ಲರಿಗೂ ಮನೆ ಅಡುಗೆ ಚಾನಲಿನ ವ್ಯೂವರ್ಸ್ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ವಂದನೆಗಳು. ಮತ್ತೊಂದು ಸಲ ಹೊಸ ವರ್ಷದ ಈ ದಿನ ತಮ್ಮೆಲ್ಲರಿಗೂ ಸುಖ ಸಂಪತ್ತು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನೋಡಿರಿ, ರೆಡಿ ಆಯಿತು ನಮ್ಮ ಸಜ್ಜಿಗೆ. ಈ ಬಾಲ್ಗೆ ಸರ್ವ್ ಮಾಡಿ ತೋರಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.